ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಅಂದರೆ ನಿಮ್ಮ ಹತ್ರ ಇರೋ ಇನ್ವೆಸ್ಟ್ಮೆಂಟ್ ಅಮೌಂಟ್ ಜೊತೆಗೆ ಬ್ರೋಕರ್ ಒಂದು 60-70% ಆಫ್ ಇನ್ವೆಸ್ಟ್ಮೆಂಟ್ ಕೊಡ್ತಾರೆ, ಲೈಕ್ ವೇರ್ ಯು ವಿಲ್ ಬಿ ಏಬಲ್ ಟು ಮೇಕ್ ಎ ಲಾರ್ಜರ್ ಇನ್ವೆಸ್ಟ್ಮೆಂಟ್. ಈಗ ಕಲ್ಯಾಣ್ ಜ್ಯುವೆಲರ್ಸ್ ಎಕ್ಸಾಂಪಲ್ ತೊಗೊಳೋದಾದರೆ ನಾವು ಜೆರೋದಾದು ವೆಬ್ಸೈಟ್ ಇದೆ, ಅಪ್ರೂವಲ್ ಲಿಸ್ಟ್ ಆಫ್ ಸೆಕ್ಯೂರಿಟೀಸ್ ದಟ್ ಕ್ಯಾನ್ ಬಿ ಪ್ಲೇಸ್ಡ್ ಫಾರ್ ಮಾರ್ಜಿನ್ ಅಂತ. ಸೊ ಆ ವೆಬ್ಸೈಟ್ ಬಂದು ನಮಗೆ ಗೊತ್ತಾಗುತ್ತೆ ಯಾವ್ಯಾವ ಸೆಕ್ಯೂರಿಟೀಸ್ ನಮಗೆ ಪ್ಲೆಡ್ಜ್ ಮಾಡೋದಕ್ಕಾಗುತ್ತೆ MTF ಇಂದ ಅಂತ. ಸೊ ಅದ್ರಲ್ಲಿ ತುಂಬ ಲಿಸ್ಟ್ ಇದೆ. ಸೊ ನಮಗೆ ಸದ್ಯಕ್ಕೆ ಬೇಕಾಗಿರೋದು ಕಲ್ಯಾಣ್ ಜ್ಯುವೆಲರ್ಸ್ ಆಗಿರೋದ್ರಿಂದ ಸೊ ಕಲ್ಯಾಣ್ ಜ್ಯುವೆಲರ್ಸ್ ಕಡೆಗೆ ನೋಡೋಣ. ಸೊ ಈ ಚಾರ್ಟಲ್ಲಿ ನೋಡೋದಾದರೆ ಕಲ್ಯಾಣ್ ಜ್ಯುವೆಲರ್ಸ್ ರೀಸೆಂಟಾಗಿ ತುಂಬ ದೊಡ್ಡ ಫಾಲ್ ಆಗಿದೆ. ಸೊ ನಾವು ಕಲ್ಯಾಣ್ ಜ್ಯುವೆಲರ್ಸ್ದು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋಗೋಣ. ಈ ಮಾರ್ಜಿನ್ ನಾವು ಬಂದು ಒಂದು 30% ಹಾಕಬೇಕಾಗುತ್ತೆ, ಮಿಕ್ಕಿ 70% ಅವ್ರು ಕೊಡ್ತಾರೆ. ನಮ್ಮ ಹತ್ರ ಒಂದು 5,000 ಕ್ಯಾಶ್ ಇದೆ ಅಂತ ಅಂದ್ಕೊಂಡ್ರೆ ಒಂದು ಶೇರ್ ಪ್ರೈಸ್ 425 ರೂಪಾಯಿ ಆಗುತ್ತೆ. ಆದರೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 38 ಕ್ವಾಂಟಿಟಿ ಪರ್ಚೇಸ್ ಮಾಡ್ಬೋದಾಗುತ್ತೆ. ಸೊ ಅದ್ರಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಬಂದು 4,800 ರೂಪಾಯಿ ಇರುತ್ತೆ. ಜೆರೋದಾ ಕಾಂಟ್ರಿಬ್ಯೂಷನ್ ಬಂದು 11,250 ರೂಪಾಯಿ ಇರುತ್ತೆ. ಸೊ ನಾವು 5,000 ಇಟ್ಕೊಂಡು 38 ಕ್ವಾಂಟಿಟಿನ ಇನ್ವೆಸ್ಟ್ ಮಾಡ್ಬೋದು. ಸೊ ಓವರಾಲ್ ಇನ್ವೆಸ್ಟ್ಮೆಂಟ್ ಬಂದು 16,000 ಇರುತ್ತೆ.